ಎಲ್ರಿಗೂ ನಮಸ್ಕಾರ. ಹದರಿ ಸರ್ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೀವಿ, ಅಡ್ಜೆಕ್ಟಿವ್ನ ಕುರಿತು ನೋಡ್ಕೊಂಡು ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಯಾವುದು ಅಂತಂದಾಗ ಮತ್ತೆ ನಾವು ಅಡ್ಜೆಕ್ಟಿವ್ನಲ್ಲಿ ಇನ್ನೊಂದು ಭಾಗವನ್ನು ನೋಡುವಾಗ ನಾವಿಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ನೋಡ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಂದಾಗ ಇದು ಒಂಥರ ಅಡ್ಜೆಕ್ಟಿವ್ ಇದ್ದಂಗೆ. ಸೊ ಅಡ್ಜೆಕ್ಟಿವ್ನಲ್ಲಿ ಮುಖ್ಯವಾಗಿ ಇದೊಂದು ಭಾಗ ಆಗಿರ್ತದೆ. So degrees of comparison are used to compare one thing with another. So there are 3 degrees. Degrees of comparison ಒಳಗೆ ಏನು ಮಾಡ್ತೀವಿ, ನಾವು ಪ್ರಮುಖವಾಗಿ 3 ಡಿಗ್ರೀಸ್ಗಳನ್ನು ನೋಡ್ತೀವಿ. ಮತ್ತು ಒಂದು ವಸ್ತುವಿನೊಂದಿಗೆ ಒಂದು ವಸ್ತುವನ್ನು ಏನು ಮಾಡ್ತೀವಿ, ಹೋಲಿಕೆಯನ್ನು ಮಾಡ್ತೀವಿ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಕೆಯನ್ನು ಮಾಡ್ತೀವಿ. ಅದೇ ರೀತಿ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹೋಲಿಕೆ ಮಾಡುವಂಥದ್ದು ಇದು ಕಂಪ್ಯಾರಿಸನ್ ಅಂತ ಕರಿತೀವಿ ನಾವು. ಕಂಪ್ಯಾರಿಸನ್ ಒಂದರಿಂದ ಒಂದರ ಜೊತೆಗೆ ಅಥವಾ ಒಂದರಿಂದ ಹಲವು ವಸ್ತು ಆಗಲಿ, ವ್ಯಕ್ತಿ ಆಗಲಿ, ಪ್ರಾಣಿ ಆಗಲಿ ಅದರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಬಳಸುವಂಥದ್ದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ ನಾವು. ಸೊ ಡಿಗ್ರೀಸ್ ಯೂಸೇಜ್ ಎಕ್ಸಾಂಪಲ್ಸ್ಗಳನ್ನು ಕೆಲವೊಂದಿಷ್ಟು ನೋಡೋಣ. ಮುಖ್ಯವಾಗಿ ಇಲ್ಲಿ ನಾವು 3 ನೋಡ್ತೀವಿ ಅಂತ ಹೇಳಿದೆ. ಒಂದು ಪಾಸಿಟಿವ್, ಎರಡನೇದು ಕಂಪ್ಯಾರೇಟಿವ್, ಮೂರನೇದು ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಏನಿರ್ತದೆ ರೀ, ಪಾಸಿಟಿವ್ ಅನ್ನುವಂಥದ್ದು ಇಲ್ಲಿ ಯಾವುದೇ ರೀತಿ ಕಂಪ್ಯಾರಿಸನ್ ಇರಂಗಿಲ್ಲ. ಇಲ್ಲಿ ಬೇಸಿಕ್ ಆಗಿರುವಂಥದ್ದು ಒಬ್ಬನ ಕುರಿತು ಏನು ಮಾಡುವಂಥದ್ದು, ಹೇಳುವಂಥದ್ದು. ಪಾಸಿಟಿವ್ ಅಂತಂದಾಗ ಏನ್ರಿ, ಒಬ್ಬನ ಕುರಿತು ಹೇಳಕತ್ತೀವಿ ನಾವು. ಜಸ್ಟ್ ಸಿಂಪಲ್ ಕ್ವಾಲಿಟಿ, ಜಸ್ಟ್ ಸಿಂಪಲ್ ಕ್ವಾಲಿಟಿಯನ್ನು ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡ್ರಿ, ರಾಜು ಈಸ್ ಟಾಲ್. ರಾಜು ನಾವೇನದನ್ರಿ, ಎತ್ತರದ ಅಂತ ಹೇಳಿಕತ್ತೀವಿ ನಾವು. ಮತ್ತೊಬ್ಬರ ಜೊತೆಗೆ ಯಾರ ಜೊತೆಗೆ ಹೋಲಿಕೆ ಮಾಡಕತ್ತಿಲ್ಲ. ಸೊ ನೆಕ್ಸ್ಟ್ ಕಂಪ್ಯಾರಿಟಿವ್ ಬರುವಂಥದ್ದು ಏನದ್ರಿ, ಕಂಪೇರ್ಸ್ ಟು ಥಿಂಗ್ಸ್. ಎರಡರ ಮಧ್ಯೆ ಹೋಲಿಕೆ ಮಾಡುವಂಥದ್ದು. ಒಟ್ಟಾರೆಗೆ 2 ಇರ್ಬೇಕ್ರಿ, ಏನಿದ್ರು 2 ಇರಬೇಕು. ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ವ್ಯಕ್ತಿಗಳಾಗಲಿ, ವಸ್ತುಗಳಾಗಲಿ ಏನಿರಬೇಕು, ಒಟ್ಟಾರೆಗೆ 2 ಇರಬೇಕು. ಸೊ ಎಕ್ಸಾಂಪಲ್ ನೋಡ್ರಿ, ರಾಜು ಈಸ್ ಟಾಲರ್ ದ್ಯಾನ್ ರವಿ. ನೋಡ್ರಿ, ರಾಜು ಈಸ್ ಟಾಲರ್ ದ್ಯಾನ್ ರವಿ. ಸೊ ನೆಕ್ಸ್ಟ್ ಬರುವಂಥದ್ದು ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಕರಿತೀವಿ. ಇಟ್ ಕಂಪೇರ್ಸ್ ಮೋರ್ ದೆನ್ 2 ಥಿಂಗ್ಸ್. 2ಕ್ಕಿಂತ ಹೆಚ್ಚಿಗೆ ನೀವು ಯಾರ ಜೊತೆಗೇನಾದರೂ ಕಂಪೇರ್ ಮಾಡ್ಲಕತ್ತೀರಿ ಅಂತಂದಾಗ ಅದಕ್ಕೆ ನಾವೇನಂತ ಕರಿತೀವಿ, ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡಲಿ, ರಾಜು ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ರಾಜು ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಆ ಕ್ಲಾಸ್ನೊಳಗೆ ರಾಜು ಅನ್ನೋಂಥವ್ ಏನದನ, ಎತ್ತರದವನು. ಅವ್ನು ಬಿಟ್ಟು ಯಾರಿಗೂ ಕೂಡ ಇಲ್ಲಿ ಏನಿಲ್ಲ, ಎತ್ತರ ಇರೋಂಥವ್ರು ಇಲ್ಲ, ಯಾರ ಜೊತೆಗೂ ಹೋಲಿಕೆ ಮಾಡಕತ್ತಿಲ್ಲ. ಬಟ್ ಕಂಪೇರೇಟಿವ್ನಾಗ ಏನು ಮಾಡಕತ್ತೀವಿ, ಇಬ್ಬರು ಅದಾರ ಒಟ್ಟಾರೆಗೆ. ಸೊ ರಾಜು ಈಸ್ ಟಾಲರ್ ದೆನ್ ರವಿ, ರವಿಗಿಂತ ಎತ್ತರದನ ಅಂತ ಹೇಳಕತ್ತೀವಿ ನಾವು. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ ಒಳಗೆ ಏನು ಮಾಡತ್ತೀವಿ, ಒಬ್ಬನ ಬಗ್ಗೆ ಏನು ಹೇಳಕತ್ತೀವಿ ನಾವು, ರಾಜು ಈಸ್ ಟಾಲ್, ಮುಗೀತು. ಬಟ್ ರಾಜು ಈಸ್ ದ ಟಾಲೆಸ್ಟ್ ಬಾಯ್ ಅಂತಂದಾಗ ಕ್ಲಾಸ್ನೊಳಗೆ ಇವನೇ ಏನಿರ್ತಾನೆ ರೀ, ಎತ್ತರ ಇರ್ತಾನೆ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರೀಸನ್ನು ಬಳಕೆ ಮಾಡುವಂಥದ್ದು. ಆ್ಯಂಡ್ ಬೇಸಿಕ್ ಫಾರ್ಮೇಷನ್ ರೂಲ್ಸ್ಗಳನ್ನು ನೋಡ್ಕೊಂಡಾಗ ಏನೇನು ರೂಲ್ಸ್ ಬರ್ತೈತಿ ಇದ್ರೊಳಗೆ. ಸೊ ಮೊದಲಿಗೆ ನಾವು ಹೇಳಿದ್ವಿ, ಟೈಪ್ಸ್ ಆಫ್ ಅಡ್ಜೆಕ್ಟಿವ್ನೊಳಗೆ ಪಾಸಿಟಿವ್ ಬರ್ತದೆ, ಕಂಪ್ಯಾರಿಟಿವ್ ಬರ್ತದೆ, ಸೂಪರ್ಲೇಟಿವ್ ಬರ್ತದೆ ಅಂತ ಹೇಳಿದ್ವಿ ನಾವು. ಇವು 3 ಬರ್ತವೆ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ವಿಚಾರ ಮಾಡುವಂಗಿಲ್ಲ. ಒಟ್ಟು ಪಾಸಿಟಿವ್ ಅಂತಂದ್ರೆ ಏನ್ರಿ, ಒಬ್ಬರ ಬಗ್ಗೆ ಹೇಳೋದು. ಕಂಪ್ಯಾರಿಟಿವ್ ಅಂತಂದ್ರೆ ಇಬ್ಬರ ಬಗ್ಗೆ ಹೇಳೋದು. ಸೂಪರ್ಲೇಟಿವ್ ಅಂತಂದಾಗ ಇಬ್ಬರಿಗಿಂತ ಹೆಚ್ಚಿದ್ರಂತ, 3 ಇದ್ರು, 4 ಇದ್ರು, 5 ಇದ್ರು ಅಂತಂದಾಗ ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸುವಂಥದ್ದು. ಸೊ ಏನೇನು ರೂಲ್ಸ್ ಅದಾವ ಇಲ್ಲಿ ಅಂತಂದಾಗ, 1 ಸಿಲೆಬಲ್ ವರ್ಡ್. ನೀವೇನು SSLC ಒಳಗೆ ಸಿಲೆಬಲ್ ಅಂತ ಕರೆದಿರಿ, ಸ್ವರ ಉಚ್ಚಾರಗಳು. ಒಂದು ವರ್ಡ್ನೊಳಗೆ ಸ್ವರ ಎಷ್ಟು ಉಚ್ಚಾರ ಆಗ್ತಾವ ಅನ್ನೋದಕ್ಕೆ ಸಿಲೆಬಲ್ ಅಂತ ಕರಿತೀವಿ ನಾವು. ಸ್ವರದ ಉಚ್ಚಾರಣೆ ಮಾಡಲಿಕ್ಕೆ ಬಳಸುವಂಥದ್ದು ಸಿಲೆಬಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಏನ್ರಿ, ಟಾಲ್ ಅನ್ನೋಂಥದ್ರೊಳಗೆ 1 ಸಿಲೆಬಲ್ ಅದು. ಟಾಲ್, ಟಾದೊಳಗೆ ಏನು ಬರ್ತದೆ ರೀ, ಆ ಬರ್ತದೆ. ಎಲ್ಲಿ ಏನಾಗ್ತದೆ, ವ್ಯಂಜನಾಕ್ಷರ ಆಗ್ತದೆ. ಹಾಗಾಗಿ ಟಾಲ್ ಅನ್ನೋದ್ರೊಳಗೆ 1 ಸಿಲೆಬಲ್ ಬರ್ತದೆ. ಅದಕ್ಕೆ 1 ಸಿಲೆಬಲ್ ಇತ್ತಂದ್ರೆ ಏನು ಮಾಡ್ಬೇಕು ನಾವು, ಜಸ್ಟ್ ಟಾಲ್, ಟಾಲರ್, ಟಾಲೆಸ್ಟ್ ಅಂತ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಎಂಡ್ಸ್ ಇನ್ ಈದಿಂದ ಎಂಡ್ ಆಗುವಂಥ ವರ್ಡ್ ಇತ್ತು ಅಂತಂದಾಗ, ಲಾರ್ಜ್. ನೋಡ್ರಿ, ಇಲ್ಲಿ ಟಾಲ್ ಅನ್ನುವಂಥದ್ರೊಳಗೆ ಏನದ, 1 ಸಿಲೆಬಲ್ ಅದ, ಓಕೆ. ನೆಕ್ಸ್ಟ್ ಲಾರ್ಜ್ ಅನ್ನುವಂಥದ್ರೊಳಗೂ ಕೂಡ 1 ಸಿಲೆಬಲ್ ಅದ. ಬಟ್ ಈದಿಂದ ಏನಾಗ್ಲಿಕ್ಕತ್ತದ, ಎಂಡ್ ಆಗ್ಲಿಕ್ಕತ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈದಿಂದ ಎಂಡ್ ಆಗುವಂಥದ್ದು ಲಾರ್ಜ್. ನೆಕ್ಸ್ಟ್ ಇದನ್ನ ನಾವೇನು ಮಾಡ್ತೀವಿ, ಜಸ್ಟ್ ಒಂದು R ಆ್ಯಡ್ ಮಾಡ್ಕೋತೀವಿ, ಲಾರ್ಜರ್ ಅಂತ ಬರಿತೀವಿ. ನೆಕ್ಸ್ಟ್ ಲಾರ್ಜೆಸ್ಟ್, ಇದರಲ್ಲೂ ಕೂಡ ಜಸ್ಟ್ ಏನು ಮಾಡ್ತೀವಿ ನಾವು, EST ಆ್ಯಡ್ ಮಾಡ್ಕೋತೀವಿ. ಆಲ್ರೆಡಿ ಇರ್ತದ, ಇನ್ನು ಬಿಟ್ಟು ಒಂದು ಏನು ಮಾಡ್ಬೇಕು ನಾವು, ಎಕ್ಸ್ಟ್ರಾ R ಮತ್ತು T ಆ್ಯಡ್ ಮಾಡ್ಕೋಬೇಕು. ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ಇಲ್ಲಿ ER ಬಂದು ನೆಕ್ಸ್ಟ್ ಕೆಳಗಡೆ ಜಸ್ಟ್ ಏನು ಬಂದು, R ಮತ್ತು T ಬಂದು. ನೆಕ್ಸ್ಟ್ ಎಂಡ್ಸ್ ಇನ್ ಕಾನ್ಸನೆಂಟ್ Y. ನೋಡ್ರಿ, ಕಾನ್ಸನೆಂಟ್ ಬಂದಿತ್ತು ಪ್ಲಸ್ Y ಬಂದಿತ್ತು ಅಂತಂದಾಗ ನಾವೇನು ಮಾಡ್ಬೇಕಾಗ ಅಂತಂದಾಗ, ಜಸ್ಟ್ ರಿಮೂವ್ ದ್ಯಾಟ್ Y.
ಇಲ್ಲಿ ಹ್ಯಾಪಿ ಅನ್ನೋದ್ರೊಳಗೆ ಏನದ ಲಾಸ್ಟಿಗೆ ವಾಯ್ ಬಂದದ ಪ್ಲಸ್ ಹಿಂದೆ ಏನದ ಪಿ ಅನ್ನುವಂಥದ್ದು ಕಾನ್ಸನೆಂಟ್ ಅದ. ಈಗ ಏನು ಮಾಡ್ಬೇಕು ನಾವು ಜಸ್ಟ್ ವಾಯನ್ನು ರಿಮೂವ್ ಮಾಡಿಕೊಂಡು ಐ ಆರ್ ಅನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ IEST ಅನ್ನು ಆ್ಯಡ್ ಮಾಡ್ಕೋಬೇಕು. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್, ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ನೋಡ್ರಿ ಜಸ್ಟ್ ವಾಯನ್ನು ರಿಮೂವ್ ಮಾಡೋದು, ಯಾವುದೇ ಪದ ಇರಲಿ ಅದು ವಾಯ್ ಬಂದಿತ್ತು ಅಂದ್ರೆ ವಾಯ್ ರಿಮೂವ್ ಮಾಡಿ ಅನ್ನು ಹಚ್ಚಬೇಕು. IER, IESTಗಳನ್ನು ಹಚ್ಚಬೇಕು. ಆ್ಯಂಡ್ ನೆಕ್ಸ್ಟ್ ರೂಲ್ ನೋಡ್ರಿ, ಎಂಡ್ಸ್ ಇನ್ ಕಾನ್ಸನೆಂಟ್ ವಾವೆಲ್ ಕಾನ್ಸನೆಂಟ್. ಒಂದು ಪದ ಏನಾರೆ ಫಸ್ಟ್ ಕಾನ್ಸನೆಂಟ್ ಬರ್ತದೆ ರೀ, ನೆಕ್ಸ್ಟ್ ಮಿಡಲ್ ಏನು ಬರ್ತದ ವಾವೆಲ್ ಬಂದಿರ್ತದ, ನೆಕ್ಸ್ಟ್ ಕೊನೆಗೆ ಏನು ಬರ್ತದ ಕಾನ್ಸನೆಂಟ್ ಬಂದಿರ್ತದ. ಈ ಸಮಯದಾಗ ಏನು ಮಾಡ್ಬೇಕು ನಾವು ಪ್ಲಸ್ ಮಾಡಬೇಕು. ಯಾವುದಕ್ಕೆ ಬಿಗ್ ಅಂತ ಬಂದೈತಿ, ಈಗ ಜಸ್ಟ್ ಎಕ್ಸಾಂಪಲ್ ನೋಡ್ರಿ ಬಿಗ್ ಅಂತ ಐತಿ, ಅದರ ಜೊತೆಗೆ ಇನ್ನೊಂದು G ಅನ್ನು ಆ್ಯಡ್ ಮಾಡಿಕೊಂಡು ER ಅನ್ನು ಆ್ಯಡ್ ಮಾಡಬೇಕು. ಬಿಗ್, ಬಿಗ್ಗರ್. ನೆಕ್ಸ್ಟ್ ಬಿಗ್, ಬಿಗ್ಗೆಸ್ಟ್, ಒಂದು G ಆ್ಯಡ್ ಮಾಡಬೇಕು. ಸೊ ಇಲ್ಲಿ ತಿಳ್ಕೊಳ್ಳುವಂಥದ್ದು ಏನದ, ಕಾನ್ಸನೆಂಟ್ ಪ್ಲಸ್ ವಾವೆಲ್ ಪ್ಲಸ್ ಕಾನ್ಸನೆಂಟ್ ಬಂತು ಅಂದ್ರೆ ನಾವೇನು ಮಾಡಬೇಕು, ಡಬಲ್ ಮಾಡಬೇಕು. ಕೊನೆ ಬಂದಂಥ ಒಂದು ಲೆಟ್ರನ್ನ ಡಬಲ್ ಮಾಡಿಕೊಂಡು ER ಮತ್ತು ESTಗಳನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ರೂಲ್ ನೋಡೋಣ. 2 or more syllable ನೋಡ್ರಿ, 2 or more syllables ಬಂದು ಅಂತಂದಾಗ ಏನು ಮಾಡ್ಬೇಕದಕ್ಕಂತಂದಾಗ ಮೋರ್ ಮತ್ತು ಮೋಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮೋರ್ ಮತ್ತು ಮೋಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅನ್ನುವಂಥದ್ದು ಅದ. ಬ್ಯೂಟಿಫುಲ್ನೊಳಗೆ ಎಷ್ಟು ಸಿಲೆಬಲ್ ಬರ್ತಾವ್ರಿ ನೋಡ್ರಿ, ಅಂದು ನೋಡ್ರಿ ಬ್ಯೂಟಿಫುಲ್, ಬ್ಯೂಟಿ ಅನ್ನುವಂಥದ್ದು ಎರಡು ಬಂದರು, ಫು ಅನ್ನುವಂಥದ್ರಾಗ ಒಂದು ಬರ್ತದ, ಎಲ್ಲ ಏನಾಗ್ತೈತಿ ವ್ಯಂಜನ ಆಗ್ತದೆ, ಬ್ಯೂಟಿಫುಲ್. ಸೊ ಇಲ್ಲಿ 3 ಸಿಲೆಬಲ್ ಬಂದವಲ್ಲ, ಹಾಗಾಗಿ ಅದಕ್ಕೆ ಮೋರ್ ಅಂತ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಮೋಸ್ಟ್. ಈಗ ಡೇಂಜರಸ್ ಅಂತ ಬಂತ ತಿಳ್ಕೊಡ್ರಿ, ಮೋರ್ ಡೇಂಜರಸ್, ಮೋಸ್ಟ್ ಡೇಂಜರಸ್. ಹ್ಯಾಂಡ್ಸಮ್, ಮೋರ್ ಹ್ಯಾಂಡ್ಸಮ್, ಮೋಸ್ಟ್ ಹ್ಯಾಂಡ್ಸಮ್. ಈ ರೀತಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇನ್ನು ಕೆಲವೊಂದಿಷ್ಟು ರೂಲ್ಸ್ ಅದಾವೆ ಮತ್ತು ಅದ್ರ ಜೊತೆಗೆ ಎಕ್ಸಾಂಪಲನ್ನು ಕೂಡ ಏನು ಮಾಡ್ತೀನಿ ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ, ಯಾಕಂತಂದಾಗ ಇದನ್ನು ಕಂಪ್ಲೀಟ್ ನಾನು ಏನು ಮಾಡ್ತೀನಿ ಲೆಂದಿ ಆಗಿರುವಂಥ ವಿಡಿಯೋ ಮಾಡ್ಲಿಕ್ಕತ್ತೀನಿ. 10 ನಿಮಿಷ 5 ನಿಮಿಷ 6 ನಿಮಿಷ ಮಾಡೋದಕ್ಕಿಂತನೂ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗಬೇಕು. ಹಾಗಾಗಿ ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಸೊ ಫಸ್ಟ್ ರೂಲ್ ನೋಡೋಣ. 1 syllable ವರ್ಡ್ಸ್. 1 syllable ವರ್ಡ್ಸ್ ಇತ್ತಂತಂದಾಗ ಆ್ಯಡ್ ER ಆ್ಯಂಡ್ EST. 1 syllable ಬಂದಿತ್ತಪ್ಪ ಅಂತಂದಾಗ ER ಮತ್ತು ESTಗಳನ್ನು ಆ್ಯಡ್ ಮಾಡಿರಿ ಅಂತ ಹೇಳ್ಯಾರ. ಆಲ್ರೆಡಿ ನೋಡಿವಿ, ಟಾಲ್, ಟಾಲರ್, ಟಾಲೆಸ್ಟ್. ಇಲ್ಲಿ 1 syllable ಬಂದದ, ER ಆ್ಯಡ್ ಮಾಡಿವಿ, ESTನ ಆ್ಯಡ್ ಮಾಡಿವಿ. ಎಕ್ಸಾಂಪಲ್ ನೋಡ್ರಿ, ರಾಮು ಈಸ್ ಟಾಲ್. ರಾಮು ಈಸ್ ಟಾಲರ್ ದ್ಯಾನ್ ರಾಮ್. ನೋಡ್ರಿ ಸಾರಿ, ರವಿ ಈಸ್ ಟಾಲರ್ ದ್ಯಾನ್ ರಾಮ್. ನೆಕ್ಸ್ಟ್ ರಮೇಶ್ ಈಸ್ ದ ಟಾಲೆಸ್ಟ್ ಆಫ್ ಆಲ್, ಅಥವಾ ನಾವು ರವಿ ಈಸ್ ದ ಟಾಲೆಸ್ಟ್ ಆಫ್ ದ ಆಲ್ ಅಂತನೂ ಹಾಕ್ಬೋದು. ರಾಮ್ ಈಸ್ ಟಾಲೆಸ್ಟ್ ಆಫ್ ದ ಹಾಲ್ ಅಂತನೂ ಕೂಡ ಹಾಕ್ಬೋದು. ಸೊ ರೂಲ್ 2ದೊಳಗೆ ಏನು ಹೇಳ್ತಾರೆ ರೀ, ವರ್ಡ್ಸ್ ಎಂಡಿಂಗ್ ಇನ್ ಇ ಆ್ಯಡ್ ಆರ್ ಆ್ಯಂಡ್ ST. ಒಂದು ವೇಳೆ ಕೊನೆಯದರಲ್ಲಿ ಇ ಬಂದಿತ್ತು ಅಂತಂದಾಗ ನೀವೇನು ಮಾಡಬೇಕು, ಜಸ್ಟ್ ಆರ್ ಮತ್ತು STಗಳನ್ನು ಆ್ಯಡ್ ಮಾಡಿರಿ. ಆಲ್ರೆಡಿ ನೋಡಿವಿ, ಲಾರ್ಜ್ ಇ ಬಂದದ, ನಾವೇನು ಮಾಡತ್ತೀವಿ ಜಸ್ಟ್ ಆರನ್ನು ಆ್ಯಡ್ ಮಾಡಕತ್ತೀವಿ. ಇಲ್ಲಿ ಕೂಡ ಇ ಬಂದೈತಿ, ಹಾಗಾಗಿ STಯನ್ನು ಆ್ಯಡ್ ಮಾಡ್ಲಿಕ್ಕತ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ದಿಸ್ ರೂಮ್ ಈಸ್ ಲಾರ್ಜ್, ದಟ್ ಒನ್ ಈಸ್ ಲಾರ್ಜರ್, ದ ಹಾಲ್ ಈಸ್ ದ ಲಾರ್ಜೆಸ್ಟ್. ಈ ರೀತಿ ನಾವು ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ರೂಲ್ ನೋಡೋಣ, ವರ್ಡ್ ಎಂಡಿಂಗ್ ಇನ್ ಕಾನ್ಸೋನೆಂಟ್ ಪ್ಲಸ್ ವಾಯ್. ಈಗಾಗಲೇ ನೋಡ್ಕೊಂಡು ಬಂದೀವಿ ನಾವು, ಕಾನ್ಸೋನೆಂಟ್ ಪ್ಲಸ್ ವಾಯ್ ಬಂದಿತ್ತು ಅಂತಂದಾಗ ಚೇಂಜ್ ವಾಯ್ ಟು ಐ. ವಾಯನ್ನು ರಿಮೂವ್ ಮಾಡ್ಕೊಂಡು ನಾವೇನು ಮಾಡಬೇಕು, ಐಯನ್ನು ಆ್ಯಡ್ ಮಾಡಬೇಕು. ಸೊ ಅದರ ಜೊತೆಗೆ ER ಮತ್ತು ESTಗಳನ್ನು ಆ್ಯಡ್ ಮಾಡಬೇಕು. IER, IESTಗಳನ್ನು ಆ್ಯಡ್ ಮಾಡಬೇಕು. ಹ್ಯಾಪಿ, ಕೊನೆಗೆ ವಾಯ್ ಬಂದದ ಪ್ಲಸ್ ಅದ್ರ ಹಿಂದೆ ಕಾನ್ಸನೆಂಟ್ ಅದ. ಈಗ ಜಸ್ಟ್ ಏನು ಮಾಡಬೇಕು, ವಾಯ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಕೊಂಡು IER ಆ್ಯಡ್ ಮಾಡಬೇಕು. ಅದರ ಜೊತೆಗೆ ಮತ್ತು ESTಯನ್ನು ಆ್ಯಡ್ ಮಾಡಬೇಕು. ಸೊ ಸಿ ಲುಕ್ಸ್ ಹ್ಯಾಪಿ, ಸಿ ಈಸ್ ಹ್ಯಾಪಿಯರ್ ದ್ಯಾನ್ ಎಸ್ಟರ್ಡೇ. ಟುಡೇ ಈಸ್ ದ ಹ್ಯಾಪಿಯೆಸ್ಟ್ ಗರ್ಲ್, ಟುಡೇ ಸಿ ಈಸ್ ದ ಹ್ಯಾಪಿಯೆಸ್ಟ್ ಗರ್ಲ್. ಈ ರೀತಿ ಹೇಳುವಂಥದ್ದು. ನೆಕ್ಸ್ಟ್ ರೂಲ್ 4, ಶಾರ್ಟ್ ವರ್ಡ್ಸ್ ಎಂಡಿಂಗ್ ಇನ್ ಕಾನ್ಸೋನೆಂಟ್ ಪ್ಲಸ್ ವಾವೆಲ್ ಪ್ಲಸ್ ಕಾನ್ಸೋನೆಂಟ್. ಜಸ್ಟ್ ಇಲ್ಲಿ ಒಂದೇ ಸಿಲೆಬಲ್ ಮೇಲೆ ಇರ್ತದೆ ಮತ್ತು 3 ಅಕ್ಷರಗಳಿಂದ ಕೂಡಿರ್ತದೆ. ಜಸ್ಟ್ 3 ಅಕ್ಷರಗಳ ವರ್ಡ್ ಬಂದಿತ್ತು ಅಂತಂದಾಗ ಅಲ್ಲಿ ಏನು ಮಾಡಬೇಕು ನಾವು, ಡಬಲ್ ದ ಲಾಸ್ಟ್ ಕಾನ್ಸೋನೆಂಟ್, ಕೊನೆಗೆ ಬಂದಂಥ ಕಾನ್ಸೋನೆಂಟನ್ನು ಡಬಲ್ ಮಾಡಬೇಕು.
ವ್ಯಂಜನವನ್ನು ಡಬಲ್ ಮಾಡ್ಕೋಬೇಕು. ಎಷ್ಟು ವರ್ಡರ್ಸ್ ಇರ್ಬೇಕು ರೀ ಇಲ್ಲಿ? ಜಸ್ಟ್ 3 ಲೆಟರ್ಸ್ ಇರಬೇಕು, ಅದು ಒಂದು ವರ್ಡ್ ಇರಬೇಕು. ಬಿಗ್ ಬಿಗ್ ಅನ್ನುವಂಥದ್ದು 3 ಲೆಟರ್ನಿಂದ ಕೂಡಿರುವಂಥ ಒಂದು ವರ್ಡ್, ವೆರಿ ಶಾರ್ಟ್ ಆಗಿರುವಂಥದ್ದು. ಫಸ್ಟ್ ಏನು ಬಂದದ? ಕಾನ್ಸನೆಂಟ್ ಬಂದದ. ಮಿಡಲ್ ಏನದ? ವಾವೆಲ್ ಬಂದದ. ಕೊನೆಗೆ ಕಾನ್ಸನೆಂಟ್ ಬಂದದ. ಸೊ ಇದನ್ನು ಏನು ಮಾಡಬೇಕು ನಾವು? ಬಿಗ್ ಇದ್ದಿದ್ದನ್ನು ಬಿಗರ್, ಒಂದು ಎಕ್ಸ್ಟ್ರಾ ಏನು ಮಾಡ್ಕೋಬೇಕು? ಕಾನ್ಸನೆಂಟನ್ನು ಆ್ಯಡ್ ಮಾಡ್ಕೋಬೇಕು. ಕೊನೆಗೆ ಇದ್ದಂಥ ಒಂದು ಲೆಟರೇ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಿಗ್ಗೆಸ್ಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ದಿಸ್ ಬ್ಯಾಗ್ ಈಸ್ ಬಿಗ್, ದ್ಯಾಟ್ ಒನ್ ಈಸ್ ಬಿಗರ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಬ್ಯಾಗ್ ಐ ಹ್ಯಾವ್ ಸೀನ್. ಸೊ ಇಲ್ಲಿ ಆ್ಯಡ್ ಮಾಡುವಂಥದ್ದು. ನೆಕ್ಸ್ಟ್ ರೂಲ್ ವಿತ್ 2+ ಸಿಲೆಬಸ್. 2ಕ್ಕಿಂತ ಹೆಚ್ಚು ಸಿಲೆಬಲ್ಗಳಿದ್ವು ಅಂದ್ರೆ ಅದಕ್ಕೆ ನಾವೇನು ಮಾಡಬೇಕು? ಮೋರ್ ಮತ್ತು ಮೋಸ್ಟನ್ನು ಬಳಸಬೇಕಾಗ್ತದೆ. ಈಗ ಬ್ಯೂಟಿಫುಲ್ ಅನ್ನುವಂಥದ್ದು 3 ಸಿಲೆಬಲ್ ಬರ್ತದೆ ಅಂತ ಹೇಳಿದೆ, ಅದ್ರ ಜೊತೆಗೆ ಮೋರನ್ನು ಆ್ಯಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮೋಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮೋಸ್ಟ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್. ಮೋಸ್ಟ್ ಹ್ಯಾಂಡ್ಸಮ್, ಮೋರ್ ಹ್ಯಾಂಡ್ಸಮ್. ನೆಕ್ಸ್ಟ್ ಡೇಂಜರಸ್, ಮೋರ್ ಡೇಂಜರಸ್, ಮೋಸ್ಟ್ ಡೇಂಜರಸ್. ಯಾವ 2 ಸಿಲೆಬಲ್ಗೆಲ್ಲ ಹೆಚ್ಚಿಗೆ ಬಂದಿರುವಂಥ ವರ್ಡ್ಗಳಿದ್ವು ಅಂತಂದಾಗ, 2ಕ್ಕಿಂತ ಹೆಚ್ಚಿದ್ವು ಅಂದ್ರೆ ಅವಾಗ ನಾವು ಮೋರ್ ಮತ್ತು ಮೋಸ್ಟ್ಗಳನ್ನು ಯೂಸ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್ ನೋಡೋಣ. ದ ಪೇಂಟಿಂಗ್ ಈಸ್ ಬ್ಯೂಟಿಫುಲ್. ಪೇಂಟಿಂಗ್ ಅನ್ನುವಂಥದ್ದು ಬ್ಯೂಟಿಫುಲ್ ಅದ. ದಿಸ್ ಒನ್ ಈಸ್ ಮೋರ್ ಬ್ಯೂಟಿಫುಲ್. ಇದು ಅದಕ್ಕಿಂತ ಭಾಳ ಏನದ? ಸುಂದರವಾಗಿದೆ. ನೆಕ್ಸ್ಟ್ ದ್ಯಾಟ್ ಒನ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್. ಎಲ್ಲದಕ್ಕಿಂತಲೂ ಇದು ಏನದ? ಭಾಳಷ್ಟು ಸುಂದರವಾಗಿರುವಂಥದ್ದು ಅಂತ ಹೇಳಿಕತ್ತೀವಿ ನಾವು. ಸೂಪರ್ಲೇಟಿವ್ ಅಂದ್ರೆ ಯಾವಾಗಲೂ ಎಲ್ಲರಿಗಿಂತ ಹೆಚ್ಚಿರ್ತದೆ. ಸೊ ರೂಲ್ ನಂಬರ್ 6, ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಗಳು ಬರ್ತಾವೆ ಇಲ್ಲಿ. ಯಾವ ರೀತಿ ಬರ್ತಾವೆ? ಸೊ ಇಲ್ಲಿ ನೋಡ್ರಿ, ಪಾಸಿಟಿವ್ದೊಳಗೆ ಗುಡ್ ಅಂತ ಬಂದಿರ್ತದೆ, ಕಂಪ್ಯಾರಿಟಿವ್ದಾಗ ಬೆಟರ್ ಅಂತ ಬರ್ತದೆ, ಸೂಪರ್ಲೇಟಿವ್ದೊಳಗೆ ಬೆಸ್ಟ್ ಅಂತ ಬರ್ತದೆ. ಇವು ಇರ್ರೆಗ್ಯುಲರ್ ರೀ, ಒಂದಕ್ಕೊಂದು ಸಂಬಂಧ ಇಲ್ಲ. ಈಗ ಟಾಲರ್, ಟಾಲೆಸ್ಟ್, ಸ್ಮಾಲರ್, ಸ್ಮಾಲೆಸ್ಟ್, ಲಾರ್ಜರ್, ಲಾರ್ಜೆಸ್ಟ್ ಬಂದು. ಬಟ್ ಇಲ್ಲಿ ಗುಡ್ಡರ್, ಗುಡ್ಡೆಸ್ಟ್ ಅಂತ ಬರಂಗಿಲ್ಲ, ಅದು ರಾಂಗ್ ಯೂಸೇಜ್. ಗುಡ್ ಬೆಟರ್ ಬೆಸ್ಟ್, ಗುಡ್ ಬೆಟರ್ ಬೆಸ್ಟ್. ನೆಕ್ಸ್ಟ್ ಬ್ಯಾಡ್ ವರ್ಸ್ ವರ್ಸ್ಟ್, ಬ್ಯಾಡ್ ವರ್ಸ್ ವರ್ಸ್ಟ್. ಸೊ ನೆಕ್ಸ್ಟ್ ಫರ್ದರ್, ಎರಡರಾಗ ಬರಿಬೋದು ನೀವು. ಸ್ಪೆಲ್ಲಿಂಗ್ ಇಲ್ಲಿ ನಾವು ಅಮೇರಿಕನ್ ಆಗಲಿ ಬ್ರಿಟಿಷ್ ಆಗಲಿ ಸ್ವಲ್ಪ ಸ್ಪೆಲ್ಲಿಂಗ್ಗಳ ಮಿಸ್ಟೇಕ್ ಇರ್ತಾವೆ. ಮಿಸ್ಟೇಕ್ ಅಂತಂದ್ರೆ ಸ್ಪೆಲ್ಲಿಂಗ್ಗಳ ಚೇಂಜ್ ಇರ್ತಾವೆ. ನೆಕ್ಸ್ಟ್ ಫರ್ದೆಸ್ಟ್, ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಇರ್ತದೆ. ಬಟ್ ಎರಡರಾಗ ಒಂದು ಬರೆದ್ರು ಕೂಡ ಸರಿ ಆಗ್ತದೆ. ಸೊ ಎಕ್ಸಾಂಪಲ್ ನೋಡ್ರಿ, ದಿಸ್ ಫುಡ್ ಈಸ್ ಗುಡ್. ಈ ಆಹಾರ ಏನದ? ಒಳ್ಳೆಯದದ. ದಿಸ್ ಈಸ್ ಬೆಟರ್, ಅದಕ್ಕಿಂತಲೂ ಇದು ಚಲೋ ಅದ. ದಿಸ್ ಒನ್ ಈಸ್ ದ ಬೆಸ್ಟ್, ಎಲ್ಲದಕ್ಕಿಂತ ಇದು ಉತ್ತಮ ಅದ ಅಂತ ಹೇಳಿಕತ್ತೀವಿ ನಾವು. ಸೊ ನೆಕ್ಸ್ಟ್ ರೂಲ್ ನಂಬರ್ 7 ನೋಡೋಣ. ಯೂಸ್ ದ್ಯಾನ್ ವಿತ್ ಕಂಪೇರಿಟಿವ್ ಡಿಗ್ರೀಸ್. ಕಂಪ್ಯಾರಿಸನ್ ಮಾಡಕ್ಕೆ ಹೊಂಟ್ರಿ ಅಂತಂದಾಗ, ಒಂದರ ಜೊತೆಗೆ ಕಂಪ್ಯಾರಿಸನ್ ಮಾಡಕತ್ತೀರಿ ಅಂದ್ರೆ ನೀವೇನು ಮಾಡಬೇಕು? ದ್ಯಾನನ್ನು ಯೂಸ್ ಮಾಡಲೇಬೇಕು. ಸೊ ಎಕ್ಸಾಂಪಲ್ ನೋಡೋಣ. ಈಗ ಹೀ ಈಸ್ ಸ್ಟ್ರಾಂಗರ್ ದ್ಯಾನ್ ಹೀಸ್ ಬ್ರದರ್. ನೋಡ್ರಿ, ಅವ್ರ ಅಣ್ಣನಕಿನ ಏನದಾನ್ರಿ? ಸ್ಟ್ರಾಂಗ್ ಅದಾನ. ಅಥವಾ ಅವನ ತಮ್ಮನಕಿನ ಏನದಾನ? ಸ್ಟ್ರಾಂಗ್ ಅದಾನ. ಬಟ್ ಇಲ್ಲಿ ನಾವು ಏನು ಯೂಸ್ ಮಾಡ್ಬೇಕಂತ ಹೇಳಕತ್ತಾರ ಅವರು? ದ್ಯಾನ್ ಯೂಸ್ ಮಾಡ್ಬೇಕಂತ ಹೇಳಿಕತ್ತಾರ. ನೆಕ್ಸ್ಟ್ ಸಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಹರ್ ಕ್ಲಾಸ್ಮೇಟ್. ದ್ಯಾನ್ ನೋಡ್ರಿ, ಅವಳ ಒಂದು ಕ್ಲಾಸ್ಮೇಟ್ಗಿಂತನೂ ಈಕಿ ಏನದಾಳ? ಜಾಣದಾಳ, ಇಂಟೆಲಿಜೆಂಟ್ ಅದಾಳ ಅಂತ ಹೇಳಿಕತ್ತೀವಿ ನಾವು. ಸೊ ನೆಕ್ಸ್ಟ್ ರೂಲ್ ನೋಡ್ಕೊಳ್ಳೋಣ. ಯೂಸ್ ದ ಬಿಫೋರ್ ಸೂಪರ್ಲೇಟಿವ್ ಡಿಗ್ರೀಸ್. ನೋಡ್ರಿ, ಸೂಪರ್ಲೇಟಿವ್ ಡಿಗ್ರೀಸ್ ಬಂತು ಅಂತಂದಾಗ ಆ ವರ್ಡ್ನ ಮುಂದೆ ನಾವು ಕಂಪಲ್ಸರಿ ಏನು ಮಾಡಬೇಕು? ದ ಯೂಸ್ ಮಾಡಲೇಬೇಕು. ಸೂಪರ್ಲೇಟಿವ್ ಡಿಗ್ರೀಸ್ ಅಂತಂದಾಗ ಗೊತ್ತದ ನಿಮ್ಗೆ? ಲಾರ್ಜೆಸ್ಟ್ ಮುಂದೆ ನಾವು ದ ಯೂಸ್ ಮಾಡಬೇಕು. ಮೋಸ್ಟ್ ಬ್ಯೂಟಿಫುಲ್ ಅದ್ರ ಮುಂದೆ ದ ಯೂಸ್ ಮಾಡಬೇಕು. ಟಾಲೆಸ್ಟ್ ಮುಂದೆ ನಾವು ದ ಯೂಸ್ ಮಾಡಬೇಕು. ಇದೇ ರೀತಿ ನಾವು ದ ಅನ್ನ ಯೂಸ್ ಮಾಡಲೇಬೇಕಾಗ್ತದೆ. ಹೀ ಈಸ್ ದ ಫಾಸ್ಟೆಸ್ಟ್ ರನ್ನರ್. ದ ಫಾಸ್ಟೆಸ್ಟ್ ನಾವು ದ ಯೂಸ್ ಮಾಡಲೇಬೇಕ್ರಿ. ಕಂಪೇರಿಟಿವ್ನಾಗ ದ್ಯಾನ್ ಯೂಸ್ ಮಾಡಬೇಕು, ಇಲ್ಲಿ ದ ಯೂಸ್ ಮಾಡಬೇಕು. ಸಿ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್ ಇನ್ ದ ಗ್ರೂಪ್. ಅವಳು ಒಂದು ಗ್ರೂಪ್ನೊಳಗೆ ಭಾಳಷ್ಟು ಟ್ಯಾಲೆಂಟ್ ಇರುವಂಥ ಒಂದು ಸಿಂಗರ್ ಅಂತ ಹೇಳಿಕತ್ತಾರ. ಸೊ ನೀವು ಸೆಂಟೆನ್ಸ್ ಮಾಡ್ಬೇಕಂದ್ರೆ ರೂಲ್ಸ್ಗಳು ಏನೇನಾಗ್ತಾವೆ? ಸೆಂಟೆನ್ಸ್ ಮಾಡ್ಬೇಕಂತಂದ್ರೆ ಏನೇನು ಚೇಂಜ್ ಮಾಡ್ಬೇಕನ್ನೋದು ನಾವು ನೋಡ್ಕೊಂಡ್ಬಂದ್ವಿ. ಸೆಂಟೆನ್ಸ್ ಮಾಡ್ಬೇಕಂತಂದ್ರೆ ನಾವು ಯಾವ್ಯಾವ ರೂಲ್ಸ್ಗಳನ್ನು ನೋಡ್ಕೋತೀವಿ. ಸೊ ಇಲ್ಲಿ ಆ್ಯಸ್ ಪ್ಲಸ್ ಅಡ್ಜೆಕ್ಟಿವ್ ಆ್ಯಸ್ ಬಂದಿರ್ತದೆ ರೀ ಮಿಡಲ್. ಈಗ ಆ್ಯಸ್ ಟಾಲ್ ಆ್ಯಸ್ ಈ ರೀತಿ ಬಂದಿರ್ತದೆ, ಆ್ಯಸ್ ಲಾರ್ಜ್ ಆ್ಯಸ್ ಈ ರೀತಿ ಬಂದಿರ್ತದೆ. ಆ್ಯಸ್ ತೊಗೊಂಡಿರ್ತೀವಿ, ಪ್ಲಸ್ ಅದರ ಜೊತೆಗೆ V1 ಆ್ಯಡ್ ಮಾಡ್ಕೊಂಡಿರ್ತೀವಿ, ಅದರ ಜೊತೆಗೆ ಬೇಸ್ ವರ್ಡನ್ನು ಯೂಸ್ ಮಾಡ್ಕೊಂಡಿರ್ತೀವಿ, ಮತ್ತು ಆ್ಯಸನ್ನು ಬಳಕೆ ಮಾಡ್ಕೋತೀವಿ, ಅಡ್ಜೆಕ್ಟಿವನ್ನ ಆ್ಯಡ್ ಮಾಡ್ಕೋತೀವಿ. ಸೊ ಕಂಪ್ಯಾರಿಟಿವ್ದೊಳಗೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪ್ಯಾರಿಟಿವ್ ಪ್ಲಸ್ ದ್ಯಾನ್ ಈ ರೀತಿ ಬಳಕೆ ಆಗುವಂಥದ್ದು.
ದ್ಯಾನ್ ಇಲ್ಲಿ ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ದಿಸ್ ಕಾರ್ ಈಸ್ ಆ್ಯಸ್ ಫಾಸ್ಟ್ ಆ್ಯಸ್ ದ್ಯಾಟ್ ಒನ್. ಈ ಕಾರ್ ಅದಕ್ಕಿಂತಲೂ ಏನದ ಸ್ವಲ್ಪ ವೇಗ ಅದ ನೋಡ್ರಿ, ಅದಕ್ಕಿಂತಲೂ ಇದು ವೇಗ. ದಿಸ್ ಕಾರ್ ಈಸ್ ಆ್ಯಸ್ ಫಾಸ್ಟ್ ಆ್ಯಸ್ ದ್ಯಾಟ್ ಒನ್, ಅದಕ್ಕಿಂತಲೂ ಇಲ್ಲಿ ಈ ಕಾರ್ ಏನದ ವೇಗ ಅದ. ಬಟ್ ನಾವೇನು ಮಾಡಕತ್ತಿಲ್ಲ, ಕಂಪ್ಯಾರಿಸನ್ ಮಾಡಕತ್ತಿಲ್ಲ. ಇಲ್ಲಿ ಪಾಸಿಟಿವ್ ಹೇಳಕತ್ತೀವಿ, ಜಸ್ಟ್ ಪಾಸಿಟಿವ್ ಇದು ಕಂಪ್ಯಾರಿಸನ್ ಅಲ್ಲ. ನೆಕ್ಸ್ಟ್ ಕೆಳಗೆ ಬರ್ತೈತಿ ನೋಡ್ರಿ, ಕಂಪ್ಯಾರಿಟಿವ್ನೊಳಗೆ ಯಾವ ರೀತಿ ಬರ್ತದ. ದಟ್ ಕಾರ್ ಈಸ್ ನಾಟ್ ಫಾಸ್ಟರ್ ದ್ಯಾನ್ ದಿಸ್ ಒನ್. ಫಾಸ್ಟರ್ ದ್ಯಾನ್ ಇಲ್ಲಿ ಇಯರ್ ಮತ್ತು ದ್ಯಾನ್ ಬತ್ತು ಅಂತಂದಾಗ ಅವಾಗ ಕಂಪ್ಯಾರಿಟಿವ್ ಅಂತ ನಾವು ತಿಳ್ಕೊಬೇಕು. ಬಟ್ ಆ್ಯಸ್ ಬಂದಿತ್ತು ಅಂದ್ರೆ ಅದು ಕಂಪ್ಯಾರಿಟಿವ್ ಅಲ್ಲ, ಪಾಸಿಟಿವ್ ಡಿಗ್ರಿ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಕಂಪ್ಯಾರಿಟಿವ್ ಟು ಸೂಪರ್ಲೇಟಿವ್ ಡಿಗ್ರಿ ಮಾಡ್ಬೇಕಂತಂದಾಗ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ಮೋರ್ ಯೂಸ್ಫುಲ್ ಬಂದಿತ್ತು ಅಂದ್ರೆ ಮೋರ್ ತೆಗೆದು ಮೋಸ್ಟ್ ಯೂಸ್ಫುಲ್ ಹಚ್ಬೇಕು, ಹೌದಾ. ಡ್ಯಾನ್ ಇದ್ದಲ್ಲಿ ನಾವೇನು ಮಾಡಬೇಕು, ಡ್ಯಾನನ್ನು ರಿಮೂವ್ ಮಾಡಿಬಿಡ್ಬೇಕು. ಇಲ್ಲಿ ಐರನ್ ಈಸ್ ಅಂತ ಕೊಟ್ಟ ನೋಡ್ರಿ, ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್ ಆಫ್ ಆಲ್ ಮೆಟಲ್ ಅಂತ ಹಾಕಬೇಕು ನೋಡ್ರಿ. ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್, ಇಷ್ಟು ಬರೆದ್ರೆ ಸಾಕು. ಅಥವಾ ನೀವು ಇದನ್ನು ಎನಿ ಅದರ್ ಮೆಟಲ್ ಅಂತಲೂ ಹಾಕ್ಬೋದು, ಅದನ್ನೇನು ವರಿ ಮಾಡ್ಕೋಬೇಡ್ರಿ. ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ನೆಕ್ಸ್ಟ್ ಪಾಸಿಟಿವ್ ಟು ಸೂಪರ್ಲೇಟಿವ್. ಪಾಸಿಟಿವ್ನಿಂದ ನಾವು ಸೂಪರ್ಲೇಟಿವ್ ಮಾಡ್ಬೇಕಂದ್ರೆ ಈಗ ನೋಡ್ರಿ, ನೋ ಅದರ್ ಬಂತಂದಾಗ ನಾವು ಇಲ್ಲಿ ಎನಿ ಅದರ್ ಅಂತಲೂ ಕೂಡ ಬಳಕೆ ಮಾಡ್ಕೋಬಹುದು. ಎನಿ ಅದರ್ ಯಾವುದೊಳಗೆ, ಸೂಪರ್ಲೇಟಿವ್ದೊಳಗೆ ನೋಡ್ರಿ. ನೋ ಅದರ್ ಸ್ಟೂಡೆಂಟ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರವಿ. ಇಲ್ಲಿ ರವಿ ಹಂಗ ಯಾರೂ ಇಲ್ಲ ಅಂತ ಹೇಳಿಕತ್ತಾರ ಅವರು. ಇದು ಪಾಸಿಟಿವ್ದಾಗೆ ಹೇಳಿಕತ್ತಾರ. ಎನಿ ಅದರ ಆ್ಯಸ್ ಬಂತು ಅಂದ್ರೆ ಇದು ಪಾಸಿಟಿವ್ದಾಗೆ ಇರ್ತದೆ. ಸೂಪರ್ಲೇಟಿವ್ದಾಗ ಏನಾಗ್ತದಾರ, ರವಿ ಈಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಆಫ್ ಎನಿ ಅದರ್ ಸ್ಟೂಡೆಂಟ್ ಅಂತ ಹಾಕ್ಬೇಕ್ರಿ. ರವಿ ಈಸ್ ದ ಟಾಲೆಸ್ಟ್ ಆಫ್ ಎನಿ ಅದರ್ ಸ್ಟೂಡೆಂಟ್ಸ್ ಅಂತ ಹಾಕುವಂಥದ್ದು. ಅಥವಾ ರವಿ ಈಸ್ ದ ಟಾಲೆಸ್ಟ್ ಬಾಯ್ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತ ಹಾಕಬೇಕು. ರವಿ ಈಸ್ ದ ಟಾಲೆಸ್ಟ್ ಇನ್ ಆಲ್ ದ ಸ್ಟೂಡೆಂಟ್ಸ್ ಅಂತ ಹಾಕಬೇಕು. ಈ ರೀತಿ ನಾವೇನು ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಕೆ ಮಾಡ್ಕೋತೀವಿ. ಇನ್ನು ಕಂಪ್ಯಾರಿಟಿವ್ ಟು ಪಾಸಿಟಿವ್ ಮಾಡ್ಬೇಕಂತಂದಾಗ ಕಂಪ್ಯಾರಿಟಿವ್ ಇರ್ತದೆ, ಅದನ್ನು ಪಾಸಿಟಿವ್ ಮಾಡಬೇಕಾಗ್ಯದ. ರವಿ ಈಸ್ ಸ್ಮಾರ್ಟರ್ ದ್ಯಾನ್ ಶ್ಯಾಮ್. ನೋಡಿ, ಜಸ್ಟ್ ಏನು ಮಾಡೋದು, ಶ್ಯಾಮನ್ನು ಮುಂದೆ ತೊಗೊಂಬರ್ಬೇಕು ನಾವು. ಶ್ಯಾಮ್ ಈಸ್ ನಾಟ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ರಾಮ್. ನೋಡಿ, ರಾಮ್ ಈಸ್ ಸ್ಮಾರ್ಟರ್ ದ್ಯಾನ್ ಶ್ಯಾಮ್ ಅಂತ ಹೇಳ್ಯಾರ. ಶ್ಯಾಮನ ಈ ಕಡೆ ಮುಂದೆ ತೊಗೊಂಬಂದು ಏನು ಮಾಡ್ಬೇಕಾಗ್ಯದ, ಇಲ್ಲ ಅಂತ ಹೇಳ್ಬೇಕಾಗ್ಯದ. ಶ್ಯಾಮ್ ಈಸ್ ನಾಟ್, ಶ್ಯಾಮ್ ಇಲ್ಲ ಅಂತಂದಂಗೆ ಏನಿಲ್ಲ, ಆ್ಯಸ್ ಸ್ಮಾರ್ಟ್ ಆ್ಯಸ್ ರಾಮ್, ರಾಮನಂತೆ ಜಾಣ ಇಲ್ಲ ಅಂತ ಹೇಳಿಕತ್ತೀವಿ ನಾವು. ಸೊ ನೆಕ್ಸ್ಟ್ ಫಾರ್ಮುಲಾಗಳನ್ನು ನೋಡ್ಕೊಳ್ಳೋಣಂತ. ಫಾರ್ಮುಲಾಸ್ ಯಾವ್ಯಾವ ರೀತಿ ಬರ್ತದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಫಾರ್ಮುಲಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಸಬ್ಜೆಕ್ಟ್ ಅಂತಂದಾಗ ಇಲ್ಲಿ ನೌನ್ ಆರ್ ಪ್ರೊನೌನ್ ಇರ್ತದೆ. ವರ್ಬ್ ಅಂತಂದಾಗ V1 ಇರ್ತದೆ, ಅಥವಾ V2 V3 ಯಾವುದಾದ್ರೂ ಇರ್ತದೆ. ಹೆಲ್ಪಿಂಗ್ ವರ್ಬ ಅವರ ಮೇನ್ ವರ್ಬ್ ಇರ್ತದೆ. ನೆಕ್ಸ್ಟ್ ಆ್ಯಸ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಆ್ಯಸ್ ಪ್ಲಸ್ ಆಬ್ಜೆಕ್ಟ್, ಈ ರೀತಿ ಒಂದು ಫಾರ್ಮುಲಾವನ್ನು ನೋಡ್ಕೋತೀವಿ. ಎಕ್ಸಾಂಪಲ್ ಏನ್ರಿ, ರಾಜು ಈಸ್ ಆ್ಯಸ್ ಟಾಲ್ ಆ್ಯಸ್ ರವಿ. ದಿಸ್ ಬುಕ್ ಈಸ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ದ್ಯಾಟ್ ಒನ್. ಇದು ಯಾವುದ್ರೊಳಗೆ ಬರುವಂಥದ್ದು, ಪಾಸಿಟಿವ್ ಡಿಗ್ರಿ ಒಳಗೆ ಬರುವಂಥ ಒಂದು ಫಾರ್ಮುಲಾ. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮುಲಾ ಏನದ, ಸಬ್ಜೆಕ್ಟ್ ಇರಬೇಕ್ರಿ, ಅದಾದ ನಂತರ ವರ್ಬ್ ಇರಬೇಕು, ಅದಾದ ನಂತರ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಇರಬೇಕು. ಅದರೊಳಗೆ ER ಮೋರನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ದ್ಯಾನನ್ನು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಯೂಸ್ ಮಾಡ್ಕೋಬೇಕ್ರಿ, ದ್ಯಾನನ್ನು ಯೂಸ್ ಮಾಡ್ಕೋಬೇಕು. ಅದಾದ ನಂತರ ಆಬ್ಜೆಕ್ಟನ್ನು ಹಾಕಬೇಕು. ಸೊ ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ಸ್ ನೋಡೋಣ. ರಾಜು ಈಸ್ ಟಾಲರ್ ದ್ಯಾನ್ ರವಿ. ನೋಡ್ರಿ, ಇಲ್ಲಿ ಫಾರ್ಮುಲಾ ಬೇಸ್ ಐತೋ ಇಲ್ಲೋ ನೋಡೋಣ. ಸಬ್ಜೆಕ್ಟ್ ಅಂದಲ್ಲಿ ರಾಜು ಅದ, ವರ್ಬ್ ಅಂದಲ್ಲಿ ಹೆಲ್ಪಿಂಗ್ ವರ್ಬ್ ಅದ, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂದಲ್ಲಿ ಟಾಲರ್ ಅದ. ನೆಕ್ಸ್ಟ್ ಇಲ್ಲಿ ER ಬಳಕೆ ಮಾಡಿರ್ತೇಳ, ER ಬಳಕೆ ಮಾಡೀವಿ. ಸೊ ದೆನ್ ಯೂಸ್ ಮಾಡ್ಕೋರಿ ಅಂತ ಹೇಳ್ಯಾರ, ದೆನ್ ಯೂಸ್ ಮಾಡೀವಿ. ನೆಕ್ಸ್ಟ್ ಆಬ್ಜೆಕ್ಟ್ ಪಾರ್ಟನ್ನು ಹಾಕ್ರಿ ಅಂತ ಹೇಳ್ಯಾರ, ಆಬ್ಜೆಕ್ಟ್ ಪಾರ್ಟನ್ನು ಹಾಕಿದ್ವಿ. ನೆಕ್ಸ್ಟ್ ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ್ಯಾಟ್ ಬುಕ್. ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ್ಯಾಟ್ ಬುಕ್. ಈ ಪುಸ್ತಕ ಆ ಪುಸ್ತಕಕ್ಕಿಂತ ಏನದ ರೀ, ಭಾಳಷ್ಟು ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ಸಬ್ಜೆಕ್ಟ್ ಅದ, ಹೆಲ್ಪಿಂಗ್ ವರ್ಬ್ ಅದ, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅದ, ದ್ಯಾನ್ ಅದ, ನೆಕ್ಸ್ಟ್ ಕೊನೆಗೆ ಆಬ್ಜೆಕ್ಟ್ ಅದ. ಸೊ ನೆಕ್ಸ್ಟ್ ಒನ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ಮುಲಾ ಯಾವ ರೀತಿ ಅದ. ಸಬ್ಜೆಕ್ಟ್ ಇರಬೇಕು, ಹೆಲ್ಪಿಂಗ್ ವರ್ಬ್ ಇರಬೇಕು, ಇರಬೇಕು, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇರಬೇಕು. ಅದರ ಜೊತೆಗೆ ಯಾವ ರೀತಿ ಸೂಪರ್ಲೇಟಿವ್ ಮಾಡ್ತೀವಿ ರೀ, EST ಆರ್ ಮೋಸ್ಟ್, ಇವೆರಡನ್ನು ಬಳಕೆ ಮಾಡ್ಕೋತೀವಿ. EST ಏನಾದರೂ ಒಂದು ಸಿಲೆಬಲ್ ಬಂದಿತ್ತಂದ್ರೆ EST ಯೂಸ್ ಮಾಡ್ಕೋತೀವಿ.
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಂದರೆ ಮೋಸ್ಟ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಕೊನೆಗೆ ಆಬ್ಜೆಕ್ಟ್ ಅಥವಾ ಗ್ರೂಪನ್ನು ಆ್ಯಡ್ ಮಾಡಬೇಕು. ಯಾಕಂದ್ರೆ ಭಾಳ ಜನರ ಮಧ್ಯೆ ಏನು ಮಾಡಕತ್ತೀವಿ ನಾವು ಇದನ್ನು ಹೇಳಿಕತ್ತೀವಿ, ಇವನೇ ಭಾಳ ಇದು ಅದನ, ಶಾಣೆ ಅದನ, ಜಾಣ ಅದನ, ಈ ರೀತಿ ಹೇಳಿಕತ್ತೀವಿ ನಾವು. ಸೊ ಇಲ್ಲಿ ರಾಜು ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಈ ಕ್ಲಾಸ್ನೊಳಗೆ ರಾಜು ಅನ್ನೋನು ಏನದಾನ, ಎತ್ತರದಾನ. ರಾಜು ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೆಕ್ಸ್ಟ್, ದಿಸ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಆಫ್ ಆಲ್. ಎಲ್ಲ ಪುಸ್ತಕದಾಗ ಈ ಪುಸ್ತಕ ಏನದ ರೀ, ಭಾಳಷ್ಟು ಇಂಟ್ರೆಸ್ಟಿಂಗ್ ಅದ. ಸೊ ನೆಕ್ಸ್ಟ್ ಟೋಟಲ್ ಒಂದು ನಾವು ಇಲ್ಲಿ ಸಮ್ಮರಿಯನ್ನು ನೋಡೋದಾಗ ಯಾವ್ಯಾವ ರೀತಿ ಬರ್ತದ. ಪಾಸಿಟಿವ್ ಡಿಗ್ರಿ ಒಳಗೆ ಏನಿರ್ಬೇಕು ರೀ, ಸಬ್ಜೆಕ್ಟ್ ಇರಬೇಕು, ಬಿ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಆಮ್ ಈಸ್ ಆರ್ ಇರಬೇಕು. ನೆಕ್ಸ್ಟ್ ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಯೂಸ್ ಮಾಡ್ಕೋಬೇಕು. ಕೊನೆಗೆ ನೌನ್ ಆರ್ ಪ್ರೊನೌನ್ ಇರಬೇಕು. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಸಬ್ಜೆಕ್ಟ್ ಇರಬೇಕು ರೀ, ಬಿ ವರ್ಬ್ ಇರಬೇಕು ಅಂದರೆ ಆಮ್ ಈಸ್ ಆರ್ ವಾಸ್ ವರ್ ಇರಬೇಕು, ಅಡ್ಜೆಕ್ಟಿವ್ ಇರಬೇಕು, ಅದ್ರ ಜೊತೆಗೆ ಯಾರ್ ಅಥವಾ ಮೋರನ್ನು ಆ್ಯಡ್ ಮಾಡ್ಕೋಬೇಕು. ಕೊನೆಗೆ ದ್ಯಾನ್, ಅದಾದ ನಂತರ ನೌನ್ ಆರ್ ಪ್ರೊನೌನ್. ಆಬ್ಜೆಕ್ಟ್ ಪಾರ್ಟ್ನಾಗ ಏನು ಬರ್ತದ, ನೌನ್ ಆರ್ ಪ್ರೊನೌನ್ ಬರ್ತದ. ಸಬ್ಜೆಕ್ಟ್ ಪಾರ್ಟ್ನಾಗೂ ನೌನ್ ಆರ್ ಪ್ರೊನೌನ್ ಬರ್ತದ. ಸೂಪರ್ಲೇಟಿವ್ ಡಿಗ್ರಿದು ಏನದ, ಸಬ್ಜೆಕ್ಟ್ ಇರಬೇಕು, ಬಿ ವರ್ಬ್ ಇರಬೇಕು, ದ ಇರಬೇಕು, ಅಡ್ಜೆಕ್ಟಿವ್ ಇರಬೇಕು. ಇದಕ್ಕೆ EST ಮತ್ತು ಮೋಸ್ಟನ್ನು ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಗ್ರೂಪನ್ನು ಆ್ಯಡ್ ಮಾಡ್ಕೋಬೇಕು. ಅಮಾಂಗ್ ದ ಆಲ್ ಗ್ರೂಪನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇರ್ರೆಗ್ಯುಲರ್ ಫಾರ್ಮ್ಯಾಟ್ಸ್ಗಳು ಬಂದಿದ್ವು ಅಂದ್ರೆ ಏನಿದ್ವು ಅಂದ್ರೆ, ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ ಫಾರ್ಮ್ಸ್ಗಳು ಬಂದಿದ್ವು ಅಂದ್ರೆ ಪಾಸಿಟಿವ್ದೊಳಗೆ ಗುಡ್ ಏನಾಗ್ತದ, ಪಾಸಿಟಿವ್ದಾಗ ಗುಡ್ ಆಗ್ತೈತಿ, ಕಂಪ್ಯಾರಿಟಿವ್ದಾಗ ಬೆಟರ್ ಆಗ್ತದೆ. ನೆಕ್ಸ್ಟ್ ಸೂಪರ್ಲೇಟಿವ್ದಾಗ ಬೆಸ್ಟ್ ಆಗ್ತದೆ. ನೆಕ್ಸ್ಟ್ ಬ್ಯಾಡ್ ಪಾಸಿಟಿವ್, ವರ್ಸ್ ಕಂಪ್ಯಾರಿಟಿವ್, ವರ್ಸ್ಟ್ ಸೂಪರ್ಲೇಟಿವ್. ಫಾರ್ ಪಾಸಿಟಿವ್, ಫರ್ದರ್ ಕಂಪ್ಯಾರಿಟಿವ್, ಫರ್ದೆಸ್ಟ್ ಸೂಪರ್ಲೇಟಿವ್. ಮಚ್ ಪಾಸಿಟಿವ್, ಮೋರ್ ಕಂಪ್ಯಾರಿಟಿವ್, ಮೋಸ್ಟ್ ಸೂಪರ್ಲೇಟಿವ್. ಸೊ ಇದಾಗಿತ್ತು ನಮ್ಮ ಒಂದು ಈ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಅಂತ ಹೇಳಿ ನಾವು ಇದೊಂದು ಚಾಪ್ಟರ್ನ ಭಾಳಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಮಕ್ಕಳೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಏನು ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.